Hi students, this is Chandrakant Sadashivarkeri, Assistant Professor, Department of Commerce, Government Postgrad Women's College, Bailongal. Dear students, I think already you have seen my first session of Unit 5 and now you are going for second session. So you are all aware what is the content of this chapter. Then we will move to next. So this is the second session, and in this session again you are learning meaning, kinds. So again forms of kinds and types of electronic banking we are learning in this session also. So these are the forms which we already discussed, and one by one I am in each slide you will find this, because you have to know. Now in next slide we are discussing online banking. So now second one, online banking. Online banking andre ಏನಪ್ಪ? Online banking refers to the use of today's computer technology to avoid the time consuming paper based aspects of traditional banking in order to manage our finances more quickly and effectively. So online banking andre ಏನು? Using computers technology. ನಮ್ಮ ಮೊದಲು ಏನು ಪೇಪರ್ಸು, ಕ್ಯಾಶ್ ಬುಕ್ಕು, ಕ್ಯಾಶ್ ಟ್ರಾನ್ಸಾಕ್ಷನ್ಸ್, ಕ್ಯಾಶ್ ಬುಕ್ ಬರೀತಿದ್ವಿ. ಸೊ ನಿಮ್ಮ ಪಾಸ್ಬುಕ್ನಲ್ಲಿ ದುಡ್ಡನ್ನು ಹ್ಯಾಂಡ್ ರಿಟರ್ನ್ ಮಾಡಿ ಕೊಡ್ತಿದ್ರು. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ನಾವು ಆನ್ಲೈನ್ ಬ್ಯಾಂಕಿಂಗ್ ಸಿಸ್ಟಮ್ನಲ್ಲಿ ನಾವು ಕಂಪ್ಯೂಟರ್ ಟೆಕ್ನಾಲಜಿನ ಯೂಸ್ ಮಾಡಿ ನಮ್ಮ ಹಳೆ ಟ್ರೆಡಿಷ್ನಲ್ ಬ್ಯಾಂಕಿಂಗ್ ಸಿಸ್ಟಮ್ ಏನಿತ್ತು ಅದನ್ನು ತೆಗೆದು ಹೊಸ ರೀತಿಯಾದಂತಹ ಬ್ಯಾಂಕಿಂಗ್ ಸರ್ವಿಸಸನ್ನು ನಾವು ಕೊಡ್ತಾ ಇದ್ದೀವಿ. ಅದಕ್ಕೆ ನಾವೇನು ಹೇಳ್ತೀವಿ? ಆನ್ಲೈನ್ ಬ್ಯಾಂಕಿಂಗ್ ಅಂತ ಹೇಳ್ತೀವಿ. ಸೊ ಆನ್ಲೈನ್ ಬ್ಯಾಂಕಿಂಗ್ ಅಡ್ವಾಂಟೇಜಸ್ ಏನಪ್ಪ? ಅಡ್ವಾಂಟೇಜಸ್ ಆಫ್ ಆನ್ಲೈನ್ ಬ್ಯಾಂಕಿಂಗ್: ಕನ್ವೀನಿಯನ್ಸ್. ಸೊ ನೀವು ಎಲ್ಲಿ ಕುಂತಾದರೂ, ಇಫ್ ಯು ಆರ್ ಹ್ಯಾವಿಂಗ್ ಅ ಕಂಪ್ಯೂಟರ್, ನೀವು ಮನೆಯಲ್ಲಿ ಕುಂತು ಕಂಪ್ಯೂಟರ್ ಕೆಲಸವನ್ನು ಆನ್ಲೈನ್ ಬ್ಯಾಂಕಿಂಗ್ ಮುಖಾಂತರ ನೀವು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಇದು ಕನ್ವೀನಿಯನ್ಸ್ ಆಗಿದೆ. ದೆನ್ ಎಫಿಷಿಯನ್ಸಿ. ಸೊ ಎರರ್ಸ್ ಮೇ ಬಿ ರಿಡ್ಯೂಸ್ಡ್. ಕಂಪ್ಯೂಟರ್ನಲ್ಲಿ ನಾವು ರೈಟಿಂಗ್ ಮಾಡುವಾಗ ನಾವು ಏನಾದರೂ ಎರರ್ ಮಾಡಿದ್ವಿ ಅಂತಂದ್ರೆ ಅದನ್ನು ಎರರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ಕಂಪ್ಯೂಟರ್ನಲ್ಲಿ ಎರರ್ ಆಗಲಿಕ್ಕೆ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ. ದೆನ್ ಟ್ರಾನ್ಸಾಕ್ಷನ್ ಸ್ಪೀಡ್. ಸೊ ಆನ್ಲೈನ್ ಬ್ಯಾಂಕಿಂಗ್ನಲ್ಲಿ ಸ್ಪೀಡ್ ಹೆಚ್ಚಾಗಿರುತ್ತೆ. ಸ್ಪೀಡ್ ಏನಿರುತ್ತೆ? ಹೆಚ್ಚಾಗಿರುತ್ತೆ. ಟ್ರಾನ್ಸಾಕ್ಷನ್ಸನ್ನು ನೀವು ಕೈಲೇ ಬರೆಯೋದಕ್ಕಿಂತ ಕಂಪ್ಯೂಟರ್ನಲ್ಲಿ ನೀವು ಅಕೌಂಟ್ ನಂಬರ್ ಹಾಕಿದ್ರೆ ಸಾಕು, ಎಲ್ಲ ಡೀಟೇಲ್ಸ್ ಬಂದುಬಿಡುತ್ತೆ. ಅದರಿಂದ ಏನಾಗುತ್ತೆ? ಟ್ರಾನ್ಸಾಕ್ಷನ್ ಸ್ಪೀಡು ಹೆಚ್ಚಾಗುತ್ತೆ. ದೆನ್ ಡಿಸ್ಅಡ್ವಾಂಟೇಜಸ್ ಆಫ್ ಆನ್ಲೈನ್ ಬ್ಯಾಂಕಿಂಗ್: ಸ್ಟಾರ್ಟಪ್ ಟೈಮ್, ದ ಟ್ರಸ್ಟ್ ಥಿಂಕ್. ಸೊ ನಮಗೇನಾಗುತ್ತೆ? ಮಷಿನ್ ಮೇಲೆ ನಮಗೆ ನಂಬಿಕೆ ಕಡಿಮೆ. ಆಮೇಲೆ ಸ್ಟಾರ್ಟ್ ಆಗಲಿಕ್ಕೆ ಟೈಮ್ ಹಿಡಿತೈತಿ. ಸಮ್ ಟೈಮ್ಸ್ ಸರ್ವರ್ ಬ್ಯುಸಿ ಬರುತ್ತೆ, ಸಮ್ ಟೈಮ್ಸ್ ಇಂಟರ್ನೆಟ್ ಅವೈಲೇಬಲ್ ಇಲ್ಲ, ಅಥವಾ ಕರೆಂಟ್ ಪ್ರಾಬ್ಲಮ್ ಇದೆ. ಈ ರೀತಿ ಪ್ರಾಬ್ಲಮ್ಸ್ ಆದರೆ ದೀಸ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಆನ್ಲೈನ್ ಬ್ಯಾಂಕಿಂಗ್. ದ ಟ್ರಸ್ಟ್ ಥಿಂಗ್, ಮಷಿನ್ ಮೇಲೆ ನಮಗೆ ನಂಬಿಕೆ ಕಡಿಮೆ. ಸೊ ಎಂಟ್ರಿ ಕರೆಕ್ಟ್ ಆಗಿದೆ ಇಲ್ಲೋ ಅಂತ ನಾವೇನು ಮಾಡ್ತೀವಿ? ನಂಬಲಿಕ್ಕೆ ಹೋಗೋದಿಲ್ಲ. ಇದು ಆನ್ಲೈನ್ ಬ್ಯಾಂಕಿಂಗ್ದು ಡಿಸ್ಅಡ್ವಾಂಟೇಜಸ್ಸು. Then network banking. It refers to joining or forming of network or more than one bank. Every member specializes exclusively in one more areas of banking or any financial services. ಇಲ್ಲಿ ಏನಾಗುತ್ತೆ? ಒಂದು ಬ್ಯಾಂಕು ಇನ್ನೊಂದು ಬ್ಯಾಂಕಿಗೆ ನೆಟ್ವರ್ಕಿಂಗ್ ಆಗಿರುತ್ತೆ. ಅಂದರೆ ನೀವು ಫಾರ್ ಎಕ್ಸಾಂಪಲ್ ಬೆಳಗಾಂನಲ್ಲಿರುವ SBI ಅಕೌಂಟು ಮತ್ತು ಬೈಲಹೊಂಗಲ್ನಲ್ಲಿರುವ SBI ಅಕೌಂಟು, ಸೊ ಅವೆಲ್ಲ ತಮ್ಮದೇ ಆದಂತಹ ಒಂದು ನೆಟ್ವರ್ಕ್ ಸಿಸ್ಟಮನ್ನು ಹೊಂದಿರ್ತವೆ. ನೀವು ಬೆಳಗಾಂ ಬ್ರಾಂಚಿಗೆ ಹೋಗಿನೂ ನಿಮ್ಮ ಅಕೌಂಟ್ಸ್ ಡೀಟೇಲ್ಸನ್ನು, ಅಥವಾ ನೀವು ಯು ಕ್ಯಾನ್ ಡಿಪಾಸಿಟ್ ದ ಅಮೌಂಟ್ ಫ್ರಾಮ್ ಬೆಳಗಾಂ ಬ್ರಾಂಚ್ ಆಲ್ಸೋ ಇಫ್ ಯು ಆರ್ ಹ್ಯಾವಿಂಗ್ ಅಕೌಂಟ್ ಇನ್ ಬೈಲಹೊಂಗಲ್ ಆಲ್ಸೋ. ಸೊ ಈ ನೆಟ್ವರ್ಕ್ ಸಿಸ್ಟಮಿಂದ ಏನಾಗುತ್ತೆ? ನೀವು ಎಲ್ಲಿ ಬೇಕಾದರೂ ನಿಮ್ಮ ಅಮೌಂಟನ್ನು ಡಿಪಾಸಿಟ್ ಮಾಡ್ಬೋದು. ಯು ಕ್ಯಾನ್ ಗೆಟ್ ದ ಡೀಟೇಲ್ಸ್ ಆಲ್ಸೋ. ದೆನ್ ಇಂಟರ್ ಬ್ಯಾಂಕಿಂಗ್. ಇಟ್ ಈಸ್ ಅ ಚೈನ್ ಆಫ್ ಔಟ್ಲೆಟ್ಸ್ ಆಫ್ ಅ ಸಿಂಗಲ್ ಬ್ಯಾಂಕ್ ಸ್ಪ್ರೆಡ್ ಓವರ್ ಅ ಸಿಟಿ ಆರ್ ಸ್ಟೇಟ್ ಆರ್ ಈವನ್ ಅ ಕಂಟ್ರಿ. ಇಂಟರ್ ಬ್ಯಾಂಕಿಂಗ್. ಈಗ SBI ಬ್ರಾಂಚಸನ್ನು ನೀವು ಎಲ್ಲ ಕಡೆ ನೋಡ್ತೀರಿ. ಈಗ ಬೆಳಗಾಂನಲ್ಲಿ ನೀವು ಕನ್ಸಿಡರ್ ಮಾಡಿದಿರಿ ಅಂತಂದ್ರೆ ದೇರ್ ಇಸ್ ಅ 10-20 ಬ್ರಾಂಚಸ್ ಆರ್ ದೇರ್ ಆಫ್ ದ SBI ಬ್ಯಾಂಕ್ಸ್. ಸೊ ಅವೆಲ್ಲನೂ ಇಂಟರ್ ಬ್ಯಾಂಕಿಂಗ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಸೊ ಒಂದೇ ಬ್ಯಾಂಕನ್ನು ನಾವು ಬೇರೆ ಬೇರೆ ಕಡೆ ನೋಡ್ಬೋದು. ಇದು ಸ್ಟೇಟ್ ತುಂಬ ಇರ್ಬೋದು, ಕಂಟ್ರಿ ತುಂಬ ಇರ್ಬೋದು. ಅದಕ್ಕೆ ನಾವು ಇಂಟರ್ ಬ್ಯಾಂಕಿಂಗ್ ಸಿಸ್ಟಮ್ಸ್ ಅಂತ ಹೇಳ್ತೀವಿ. ದೆನ್ ಕೋರ್ ಬ್ಯಾಂಕಿಂಗ್. ಕೋರ್ ಮೀನ್ಸ್ ನ್ಯೂಕ್ಲಿಯಸ್. Core banking is nothing but centralized banking. All the information such as account of other branches are channelized through computer to the head office or corporate office. ಈ ಕೋರ್ ಬ್ಯಾಂಕಿಂಗ್ ಕಾನ್ಸೆಪ್ಟ್ ಅಂದರೆ ಏನಪ್ಪ ಅಂತಂದರೆ, ಸಿಟ್ಟಿಂಗ್ ಅಟ್ ಒನ್ ಹೆಡ್ ಆಫೀಸ್ ದೇ ಕ್ಯಾನ್ ಗೆಟ್ ಆಲ್ ದ ಇನ್ಫಾರ್ಮೇಷನ್ ಫ್ರಾಮ್ ಆಲ್ ದ ಬ್ರಾಂಚಸ್ ವಿಚ್ ಆರ್ ಸಿಚುವೇಟೆಡ್ ಇನ್ ಅದರ್ ಪಾರ್ಟ್ಸ್ ಆಫ್ ದ ಕಂಟ್ರಿ. ಕೋರ್ ಬ್ಯಾಂಕಿಂಗ್ ಅಂದ್ರೆ ಏನ್ರಿ? ಒಂದೇ ಕಡೆ ಕುಂತು ಎಲ್ಲ ಬ್ರಾಂಚಸ್ ಡೀಟೇಲ್ಸನ್ನು ತೆಗೆದುಕೊಳ್ಳೋದು.
ಹೆಡ್ ಆಫೀಸ್ ಅಂತ ಒಂದಿರುತ್ತೆ ಅಥವಾ ಕಾರ್ಪೊರೇಟ್ ಆಫೀಸ್ ಅಂತ ಒಂದಿರುತ್ತೆ. ಅಲ್ಲಿಂದ ಎಲ್ಲ ಬ್ರಾಂಚ್ ಡೀಟೇಲ್ಸನ್ನು ಈ ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ನಲ್ಲಿ ತೆಗೆದುಕೊಂಡು ದೇ ಕ್ಯಾನ್ ಚೆಕ್ ಎಷ್ಟು ಟ್ರಾನ್ಸಾಕ್ಷನ್ ಆಯ್ತಪ್ಪ. ಫಾರ್ ಎಕ್ಸಾಂಪಲ್ ಬೆಂಗಳೂರಿನಲ್ಲಿರೋ ಬ್ರಾಂಚ್ ಕೋರಮಂಗಲಂ ಬ್ರಾಂಚ್ ಅಥವಾ ಎಲ್ಲಾದರೂ ಜಯನಗರ ಬ್ರಾಂಚ್ನಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ಆಯಿತು ಅಂತ ಹೆಡ್ ಆಫೀಸಿಂದ ಚೆಕ್ ಮಾಡ್ಕೋಬೋದು. ಅದಕ್ಕೆ ನಾವು ಕೋರ್ ಬ್ಯಾಂಕಿಂಗ್ ಅಂತ ಹೇಳ್ತೀವಿ. ದೆನ್ ವಾಟ್ ಆರ್ ದ ಫೀಚರ್ಸ್ ಆಫ್ ಕೋರ್ ಬ್ಯಾಂಕಿಂಗ್? A typical CBS NVSA's core banking system NVSA's the branches being linked to a centralized location for accessing data. So sitting at one office ಅವರು ಎಲ್ಲ ಬ್ರಾಂಚ್ ಇದ್ದನ್ನು ಡಾಟಾನ ಅಕ್ಸೆಸ್ ಮಾಡಬಹುದು. The availability of data centrally affords the flexibility of using the consolidated pool of information for generating various management information reports to improve the efficacy of decision making process. ಸೊ ಅವರು ಒಂದೇ ಜಾಗದಲ್ಲಿ ಕುಂತು ಎಲ್ಲ ಇನ್ಫಾರ್ಮೇಷನ್ನ ತಗೊಂಡು ದೇ ಕ್ಯಾನ್ ಗೆಟ್ ದ ಇನ್ಫಾರ್ಮೇಷನ್ ಆ್ಯಂಡ್ ದಟ್ ಇನ್ಫಾರ್ಮೇಷನ್ ಶುಡ್ ಬಿ ರಿಪೋರ್ಟ್ ಟು ಮ್ಯಾನೇಜ್ಮೆಂಟ್. ಎಲ್ಲ ಬ್ರಾಂಚಸ್ನಲ್ಲಿ ಏನೇನಾಗಿದೆ ಅಂತ ನೋಡಿಕೊಂಡು ಅವರು ಈ ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ನಲ್ಲಿ ಕನ್ಸಾಲಿಡೇಟ್ ಮಾಡಿ ಮ್ಯಾನೇಜ್ಮೆಂಟ್ಗೆ ಒಪ್ಪಿಸ್ಬೋದು. The CBS presupposes a wide area network to be in the place linking the branches to the core center and disaster recovery center. ಇಲ್ಲಿ ಡಿಸಾಸ್ಟರ್ ರಿಕವರಿ ಸೆಂಟರ್ ಅಂತಂದರೆ ಇಫ್ ಎನಿಥಿಂಗ್ ಹ್ಯಾಪನ್ ಟು ಒನ್ ಬ್ರಾಂಚ್, ಅಲ್ಲೇನೋ ಫೈರ್ ಆಯಿತು ಅಥವಾ ಕಂಪ್ಯೂಟರ್ ವೈರಸ್ ಅಟ್ಯಾಕ್ ಆಗಿ ಕಂಪ್ಯೂಟರ್ನಲ್ಲಿರುವಂಥ ಎಲ್ಲ ಡಾಟಾನು ವ್ಯಾನಿಷ್ ಆಗಿ ಹೋಯಿತು ಅಂತಂದ್ರೆ, ಸೊ ಈ ಕೋರ್ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಏನಿರುತ್ತೆ ಅಂತಂದ್ರೆ ದೇ ಹ್ಯಾವ್ ಒನ್ ಸೆಂಟ್ರಲೈಸ್ಡ್ ಸರ್ವರ್ ಇನ್ ದೇರ್ ಹೆಡ್ ಆಫೀಸ್. ಆ ಸೆಂಟ್ರಲೈಸ್ ಸರ್ವರ್ನಲ್ಲಿ ಎಲ್ಲ ಇನ್ಫಾರ್ಮೇಷನ್ನು ಎಲ್ಲ ಡಾಟಾ ಅವೈಲೇಬಲ್ ಇರುತ್ತೆ. ಒಂದು ಬ್ರಾಂಚ್ ಡಾಟಾ ಹೋಯಿತು ಅಂತಂದರೆ ದೇ ಕ್ಯಾನ್ ಆಕ್ಸೆಸ್ ಫ್ರಮ್ ದ ಕೋರ್ ಬ್ಯಾಂಕಿಂಗ್ ಸಿಸ್ಟಮ್. The communication link from the branches access layers to the distribution layers is through 64 kbps leased line being the primary and on ISDN line being secondary link respectively. So ಇಲ್ಲಿ 64 kbps use ಮಾಡಿ they are accessing the data. So what are the advantages to customers of this core banking? Withdrawal of cash from SB, OD, CA, CC accounts. So they can customer can withdraw money from SB account, then OD overdraft, current account, and then CC accounts, current account, then deposit of cash to accounts. So core banking system ಇಂದ ನೀವು ಅಮೌಂಟನ್ನು ಯಾವ ಅಕೌಂಟಿಗಾದರೂ ಡಿಪಾಸಿಟ್ ಮಾಡ್ಬೋದು. ಅಕೌಂಟ್ ಬ್ಯಾಲೆನ್ಸ್ ಕ್ವೆರಿ ಆನ್ ಎಂಟ್ರೀಸ್, ಅಕೌಂಟ್ ಬ್ಯಾಲೆನ್ಸನ್ನು ನೀವು ಚೆಕ್ ಮಾಡ್ಬೋದು. ಕ್ವೆರೀಸ್ ರಿಪೋರ್ಟ್ಸ್ ಆನ್ ಬಿಲ್ಸ್ ಚೆಕ್ ಸೆಂಟ್ ಫಾರ್ ಕಲೆಕ್ಷನ್. ಏನಾದರೂ ಕ್ವೆರೀಸ್ ಇತ್ತು ಅಂತಂದ್ರೆ ನೀವು ಎಲ್ಲಾದರೂ ಯಾವ ಅಕೌಂಟ್ ಬ್ಯಾಂಕಿಗಾದರೂ ಬ್ರಾಂಚಸ್ಗೆ ಹೋಗಿ ನೀವು ಎನ್ಕ್ವೈರಿ ಮಾಡ್ಬೋದು. ಸ್ಟಾಪ್ ಪೇಮೆಂಟ್ ಇನ್ಸ್ಟ್ರಕ್ಷನ್ಸ್, ಕೋರ್ ಬ್ಯಾಂಕಿಂಗ್ ಥ್ರೂ ನೀವು ಪೇಮೆಂಟ್ ಸ್ಟಾಪ್ ಮಾಡಲಿಕ್ಕೆ ಇನ್ಸ್ಟ್ರಕ್ಷನ್ ಕೊಡ್ಬೋದು. ಇಶ್ಯೂ ಆಫ್ DD PO ಬೈ ಡೆಬಿಟ್ ಟು ಅಕೌಂಟ್ಸ್. ಸೊ ನೀವು DD ತೆಗೆಸ್ಬೋದು, PO ತೆಗೆಸ್ಬೋದು. ದೆನ್ ಡಿಪಾಸಿಟಿಂಗ್ ಆಫ್ ಕ್ಲಿಯರಿಂಗ್ ಚೆಕ್ಸ್ ಫಾರ್ ದ ಕ್ರೆಡಿಟ್ ಆಫ್ ಅಕೌಂಟ್ಸ್. ಡಿಪಾಸಿಟಿಂಗ್ ಆಫ್ ಕ್ಲಿಯರಿಂಗ್ ಚೆಕ್ಸ್ ಫಾರ್ ದ ಕ್ರೆಡಿಟ್ ಆಫ್ ಅಕೌಂಟ್ಸ್. ನೀವು ಚೆಕ್ಕನ್ನು ಡಿಪಾಸಿಟ್ ಮಾಡಿ ಇನ್ನೊಬ್ಬರ ಅಕೌಂಟಿಗಾಗಲಿ ಅಥವಾ ನಿಮ್ಮ ಅಕೌಂಟಿಗಾಗಲಿ ಕ್ರೆಡಿಟ್ ಆಗುವಾಗೆ ಮಾಡ್ಬೋದು. ಓಪನಿಂಗ್ ಆಫ್ ಡಿಪಾಸಿಟ್ಸ್ ಯೂಸಿಂಗ್ ಕೋರ್ ಬ್ಯಾಂಕಿಂಗ್ ಯು ಕ್ಯಾನ್ ಓಪನ್ ದ ಡಿಪಾಸಿಟ್ ಅಕೌಂಟ್ ಥ್ರೂ ಆನ್ಲೈನ್ ಆಲ್ಸೋ. ದೆನ್ ಯುಟಿಲಿಟಿ ಡಿಪಾಸಿಟ್ಸ್, ದೆನ್ ಅಕೌಂಟ್ಸ್ ಟು ಅಕೌಂಟ್ ಟ್ರಾನ್ಸ್ಫರ್, ಅಕೌಂಟ್ ಟು ಅಕೌಂಟ್ಸ್ ಟ್ರಾನ್ಸ್ಫರನ್ನು ನೀವು ಇದರಲ್ಲಿ ಮಾಡ್ಬೋದು. ದೆನ್ ಅಡ್ವಾಂಟೇಜ್ ಟು ಬ್ರಾಂಚಸ್, ಇಟ್ ಹೆಲ್ಪ್ಸ್ ಫಾರ್ ಸೆಂಟ್ರಲೈಸ್ಡ್ ಡಾಟಾಬೇಸ್ ಮೇಂಟೆನೆನ್ಸ್. ಸೊ ಬ್ರಾಂಚಸ್ ಏನಾಗುತ್ತೆ, ಸೆಂಟ್ರಲೈಸ್ಡ್ ಡಾಟಾಬೇಸ್ ಮೇಂಟೆನೆನ್ಸ್ ಇರುತ್ತೆ. ಹೀಗಾಗಿ ಅವರಿಗೆ ಎಲ್ಲಿ ಡಾಟಾ ಬೈ ಚಾನ್ಸ್ ವೇಸ್ಟ್ ಕಳ್ಕೊಂಡ್ರು ಸಹಿತ ಆ ಡಾಟಾನ ಅವರು ಕೋರ್ ಬ್ಯಾಂಕಿಂಗ್ನಲ್ಲಿ ತೆಗೆದುಕೊಳ್ಬೋದು. ಇಟ್ ಹೆಲ್ಪ್ಸ್ ಫಾರ್ ಡಾಟಾ ಬ್ಯಾಕಪ್. ಸೊ ದೇ ಕ್ಯಾನ್ ಬ್ಯಾಕಪ್ ದ ಡಾಟಾ ಆ್ಯಂಡ್ ಕೀಪ್ ಇನ್ ದೇರ್ security. It helps for centralized MIS, management information system. Centralized management system ಗೆ help ಆಗುತ್ತೆ. It helps for shifting of back office activities. It helps for delivery challenge, system reliance. Then advantage to bank. It helps for introducing new products. It helps for maintenance. It helps for off-site inspection. It helps for monitoring. It helps for data warehouse. It helps for marketing advantages. It helps for contingency management. Next we will have a tele banking. ಏನಪ್ಪ tele banking ಅಂದರೆ, this system based on global system across the world. It is available with the help of voice response system. This system accepts tune dialed input, that is from caller's phone instruments for dealing necessary numbers and suitable voice response message to caller, account holder to acquire the desired account details. ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂತಂದರೆ ನೀವು ಕಸ್ಟಮರ್ ಕೇರ್ ಫೋನ್ ಮಾಡಿ ನನ್ನ ಅಕೌಂಟಿಗೆ ಇಷ್ಟು ಡೆಬಿಟ್ ಆಗಿದೆ, ಅವರು ಹೇಳ್ತಾರೆ 1 ನಂಬರ್ ಒತ್ತಿರಿ, 2 ನಂಬರ್ ಒತ್ತಿರಿ. ನೀವು ಕ್ರೆಡಿಟ್ ಕಾರ್ಡ್ ಬಗ್ಗೆ ಅಥವಾ ಡೆಬಿಟ್ ಕಾರ್ಡ್ ಬಗ್ಗೆ ಅಥವಾ SB ಅಕೌಂಟ್ ಬಗ್ಗೆ ನೀವು ಕೇಳಬೇಕಾಗಿತ್ತು ಅಂತಂದ್ರೆ ನೀವು ಈ ನಂಬರ್ ಒತ್ತಿರಿ, ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅಂಥೇಳಿ. ಸೊ ದಿಸ್ ಈಸ್ ರಿಲೇಟೆಡ್ ಟು ಟೆಲಿ ಬ್ಯಾಂಕಿಂಗ್.
It is an online banking service. By dialing the given telebanking number through a landline or mobile from anywhere, the customer can access his account and the following the user-friendly menu. Entire banking can be done through Interactive Voice Response System (IVRS). ಇದು ಕಸ್ಟಮರ್ ಕೇರ್ ಥರ ಇರುತ್ತೆ. ನಿಮಗೇನಾದ್ರು ಡೀಟೇಲ್ಸ್ ಬೇಕಾಯಿತು ಅಂತಂದರೆ ಯು ಕ್ಯಾನ್ ಕಾಲ್ ದಟ್ ಕಸ್ಟಮರ್ ಕೇರ್ ನಂಬರ್ ಆ್ಯಂಡ್ ಗೆಟ್ ದ ಯುವರ್ ಅಕೌಂಟ್ ಡೀಟೇಲ್ಸ್ ಯೂಸಿಂಗ್ ಇಂಟರಾಕ್ಟಿವ್ ವಾಯ್ಸ್ ರೆಸ್ಪಾನ್ಸ್ ಸಿಸ್ಟಮ್ IVRS ಅನ್ನೋ ಸಿಸ್ಟಮ್ನ ವರ್ಕ್ ಆಗುತ್ತೆ. ಅದರಿಂದ ನೀವು ಇನ್ಫಾರ್ಮೇಷನ್ನ ತೆಗೆದುಕೊಳ್ಳಬಹುದು. ದೆನ್ ಅಡ್ವಾಂಟೇಜ್ ಆಫ್ ಟೆಲಿಬ್ಯಾಂಕಿಂಗ್ ಸರ್ವಿಸ್, ಇಟ್ ಇಸ್ ಗ್ಲೋಬಲ್ ಸಿಸ್ಟಮ್ ಅಕ್ರಾಸ್ ದ ವರ್ಲ್ಡ್. Online feature of changing existing customer password with one to another desired. It is information service, information about account balance, clear balance, total balance, etc. A rate of check encashed, not presented, stop payment. ನೀವು ಟೆಲಿಬ್ಯಾಂಕಿಂಗ್ ಥ್ರೂ ನಿಮ್ಮ ಚೆಕ್ ಎನ್ಕ್ಯಾಶ್ ಆಗಿದೆಯಲ್ಲೋ ಅಥವಾ ಪ್ರೆಸೆಂಟ್ ಆಗಿದೆಯಲ್ಲೋ ಸ್ಟಾಪ್ ಪೇಮೆಂಟ್ನು ಮಾಡ್ಬೋದು. ಇದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ ವಾಯ್ಸ್ ರೆಸ್ಪಾನ್ಸ್ ಸಿಸ್ಟಮಿಂದ ವರ್ಕ್ ಆಗುತ್ತೆ. ದೆನ್ ಪಾಸ್ವರ್ಡ್ ಫಾರ್ ಸೆಕ್ಯೂರಿಟಿ ಆ್ಯಂಡ್ ಪ್ರೊಟೆಕ್ಷನ್, ನೀವು ಪಾಸ್ವರ್ಡನ್ನು ಅದರ ಪಿನ್ ಅಂತ ಬರುತ್ತೆ, ಮೊಬೈಲ್ ಪಿನ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡಿನೂ ನೀವು ಪಾಸ್ವರ್ಡ್ ಸೆಕ್ಯೂರಿಟಿನೂ ಮಾಡ್ಬೋದು. ಸ್ಪೀಕಿಂಗ್ ಔಟ್ ಲಾಸ್ಟ್ 5 ಟ್ರಾನ್ಸಾಕ್ಷನ್ಸ್ ಏನೇನು ಮಾಡಿದ್ದೀರಾ ಅಂತ ನೀವು ಇನ್ಫಾರ್ಮೇಷನ್ ತೆಗಿಬೋದು. ಇನ್ಫಾರ್ಮೇಷನ್ ಅಬೌಟ್ ಲೇಟೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್, ಈಗ ಇಂಟ್ರೆಸ್ಟ್ ರೇಟ್ ಏನು ನಡೆದಿದೆ, ಪರ್ಸನಲ್ ಇಂಟ್ರೆಸ್ಟ್ ಎಷ್ಟಿದೆ, ಕಾರ್ ಲೋನ್ ಎಷ್ಟಿದೆ, ಹೌಸ್ ಲೋನ್ ಎಷ್ಟಿದೆ ಅಂತ ನೀವು ಫೋನ್ ಮಾಡಿನೂ ತಿಳ್ಕೊಳ್ಬೋದು. ಇನ್ಫಾರ್ಮೇಷನ್ ಅಬೌಟ್ ವೇರಿಯಸ್ ನ್ಯೂ ಸ್ಕೀಮ್ಸ್ ಇನ್ ಬ್ಯಾಂಕ್, ನ್ಯೂ ಸ್ಕೀಮ್ಸ್ ಏನಾದರೂ ಇದ್ದರೆ ಅದರ ಇನ್ಫಾರ್ಮೇಷನ್ನು ತೆಗೆದುಕೊಳ್ಬೋದು. ರಿಕ್ಯೂಷನ್ ಆಫ್ ಚೆಕ್ ಬುಕ್ಸ್ ಬಗ್ಗೆನೂ ನೀವು ರಿಕ್ವೆಸ್ಟ್ ಮಾಡ್ಬೋದು. ಇನ್ಸ್ಟೆಡ್ ಆಫ್ 8 hours in all 6 days, now services can be sought for all the 7 days through over 24 hours. ಟೆಲಿಬ್ಯಾಂಕಿಂಗ್ನಿಂದ ನೀವು ಯಾವಾಗ ಬೇಕಾದರೂ ಕಾಲ್ ಮಾಡಿ, ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ನೀವು ಎನಿ ಇನ್ಫಾರ್ಮೇಷನನ್ನು ನೀವು ತೆಗೆದುಕೊಳ್ಳಬಹುದು. ಸೊ ದೀಸ್ ಆರ್ ದ ಅಡ್ವಾಂಟೇಜಸ್ ಆಫ್ ಟೆಲಿಬ್ಯಾಂಕಿಂಗ್ ಸರ್ವಿಸಸ್. What are these advantages? It does not provide the facilities of cash withdrawal depositing. Then it is not possible to operate by illiterate persons. Okay. Then delay. Sometimes people have to wait for a long time for receiving response from telebanking because of the line being busy. So many customers contacting to the customer executive. So there are sometimes there will be a delay to connect to executive people. ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅವರು ಕಸ್ಟಮರ್ ಎಕ್ಸಿಕ್ಯೂಟಿವ್ ಬ್ಯುಸಿ ಆಗಿದ್ದಾರೆ, ಸ್ವಲ್ಪ ಸಮಯದ ನಂತರ ಕರೆ ಮಾಡಿ ಅಥವಾ ಸ್ವಲ್ಪ ಸಮಯ ಕಾಯಿರಿ ಅಂತ ನಿಮಗೇನು ಇನ್ಫಾರ್ಮೇಷನ್ ಕೊಡ್ತಿರ್ತಾರಲ್ಲ, ಇದು ಟೆಲಿಬ್ಯಾಂಕಿಂಗ್ನಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್. ಸೊ ಇನ್ ದಿಸ್ ಸೆಷನ್ ವಿ ಹ್ಯಾವ್ ಡಿಸ್ಕಸ್ಡ್ ಕೋರ್ ಬ್ಯಾಂಕಿಂಗ್, ಟೆಲಿಬ್ಯಾಂಕಿಂಗ್, ಆನ್ಲೈನ್ ಬ್ಯಾಂಕಿಂಗ್ ಆ್ಯಂಡ್ ಆಲ್. ಸೊ ಇನ್ ನೆಕ್ಸ್ಟ್ ಸೆಷನ್ ವಿ ವಿಲ್ ಹ್ಯಾವ್ ಸಮ್ ಮೋರ್ forms of electronic banking. Thank you and thank you very much.